ಕರ್ನಾಟಕ ಇತಿಹಾಸದಲ್ಲಿ ಸಾಹಿತ್ಯಾಧಾರಗಳ ಪಾತ್ರ. ಸ್ಥಳೀಯ ಸಾಹಿತ್ಯಾಧಾರಗಳು ಪ್ರಮುಖವಾಗಿ ಯಾವ ಭಾಷೆಗಳಲ್ಲಿ ಬರೆಯಲ್ಪಟ್ಟಿವೆ? ಪ್ರಾಕೃತ, ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು. ಕನ್ನಡದ ಪ್ರಪ್ರಥಮ ಕಾವ್ಯಶಾಸ್ತ್ರ ಗ್ರಂಥ ಯಾವುದು? ಅದರ ಕರ್ತೃ ಯಾರು? ಕವಿರಾಜ ಮಾರ್ಗ, ಶ್ರೀ ವಿಜಯ. ಕನ್ನಡದ ಆದಿಕವಿ ಯಾರು? ಕನ್ನಡದ ಮೊದಲ ಕಾವ್ಯ ಯಾವುದು? ನಾಡೋಜ ಪಂಪ, ಆದಿಪುರಾಣ. ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ ಯಾವುದು? ಕರ್ತೃ ಯಾರು? ಯಾರ ಆಸ್ಥಾನದಲ್ಲಿದ್ದನು? ಒಡ್ಡಾರಾಧನೆ, ಶಿವಕೋಟಾಚಾರ್ಯ, ಮೂರನೇ ಇಂದ್ರ. ಕನ್ನಡದ ಮೊದಲ ಕವಿಯತ್ರಿ ಮತ್ತು ವಚನಕಾರ್ತಿ ಯಾರು? ಅವರ ಅಂಕಿತ ನಾಮ ಯಾವುದು? ಅಕ್ಕಮಹಾದೇವಿ, ಚನ್ನಮಲ್ಲಿಕಾರ್ಜುನ. ಕರ್ನಾಟಕ ಭೌಗೋಳಿಕ ಪರಿಸರವನ್ನು ಕುರಿತು ಪ್ರಥಮವಾಗಿ ಬರೆದ ವಿದೇಶಿಗನಾರು? ಯಾವ ದೇಶಕ್ಕೆ ಸೇರಿದವನು? ಟಾಲಮಿ, ಗ್ರೀಕ್ ದೇಶ. ಕನ್ನಡದ ಮೊದಲ ವಚನಕಾರ ಯಾರು? ದೇವರ ದಾಸಿಮಯ್ಯ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು? ಜಾತಕ ತಿಲಕ. ಕನ್ನಡದ ಮೊದಲ ಬ್ರಾಹ್ಮಣ ಕವಿ ಯಾರು? ಕೃತಿ ಯಾವುದು? ರುದ್ರಭಟ್ಟ, ಜಗನ್ನಾಥ ವಿಜಯ. ಕನ್ನಡದ ಮೊದಲ ನಾಟಕ ಯಾವುದು? ಕರ್ತೃ ಯಾರು? ಮಿತ್ರವಿಂದ ಗೋವಿಂದ, ಸಿಂಗಾರಾರ್ಯ. ಇತಿಹಾಸ ರಚನೆಯಲ್ಲಿ ಸಾಹಿತ್ಯಾಧಾರವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು? ಅವುಗಳನ್ನು ತಿಳಿಸಿ. 2 ಭಾಗಗಳಾಗಿ ವಿಂಗಡಿಸಬಹುದು. ಸ್ಥಳೀಯ ಮತ್ತು ವಿದೇಶಿಯ ಸಾಹಿತ್ಯಾಧಾರಗಳು. ಯಶೋಧರ ಚರಿತೆ ಎಂಬ ಕೃತಿಯನ್ನು ಬರೆದ ಕವಿ ಯಾರು? ಆತನು ಯಾವ ಮನೆತನದ ಆಸ್ಥಾನದಲ್ಲಿದ್ದನು? ಜನ್ನ, ಹೊಯ್ಸಳರು. ಕಪಿಲಿಶತಾರ್ಥ ಚಿಂತಾಮಣಿಗೆ ಇರುವ ಮತ್ತೊಂದು ಹೆಸರು ಯಾವುದು? ಮಾನಸೋಲ್ಲಾಸ. ಅದಿಬದೆಯ ಧರ್ಮವನ್ನು ಯಾರು ಬರೆದರು? ಯಾವ ಭಾಷೆಯಲ್ಲಿದೆ? ಸಂಚಿ ಹೊನ್ನಮ್ಮ, ಕನ್ನಡ. ಕರ್ನಾಟಕದ ಸಾಗರೋತ್ತರ ವಾಣಿಜ್ಯದ ಚಟುವಟಿಕೆಯನ್ನು ತಿಳಿಸುವ ಕ್ರಿಸ್ತ ಶಕಾರಂಭದ ಕಾಲದಲ್ಲಿ ರಚಿತವಾದ ಪ್ರಮುಖವಾದ 2 ಪಾಶ್ಚಿಮಾತ್ಯ ಬರಹಗಳಾವುವು? ಅವು ಯಾವ ಭಾಷೆಯಲ್ಲಿವೆ? ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ, ದಿ ಜಾಗ್ರಫಿ, ಟಾಲಮಿ, ಗ್ರೀಕ್ ಭಾಷೆಯಲ್ಲಿವೆ. ಕರ್ನಾಟಕದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಪ್ರಮುಖ ಕನ್ನಡ ಕೃತಿಗಳನ್ನು ಹೆಸರಿಸಿ. ಕವಿರಾಜ ಮಾರ್ಗ, ಚಾವುಂಡರಾಯ ಪುರಾಣ, ವಿಕ್ರಮಾರ್ಜುನ ವಿಜಯ ಅಥವಾ ಸಾಹಸ ಭೀಮ ವಿಜಯ, ಒಡ್ಡಾರಾಧನೆ, ಕೆಳದಿ ನೃಪ ವಿಜಯ, ಕಂಠೀರವ ನರಸರಾಜ ವಿಜಯಂ, ಚಿಕ್ಕದೇವರಾಜ ಭಿನ್ನಪಂ, ಚಿಕ್ಕದೇವರಾಜ ವಿಜಯಂ, ಚಿಕ್ಕದೇವರಾಜ ವಂಶಾವಳಿ, ಅಪ್ರತಿಮ ವೀರಚರಿತೆ, ಕುಮಾರರಾಮನ ಕತೆ, ರಾಮಚಂದ್ರ ಚರಿತ್ರೆ. ಸಾಳ್ವ ಬಿದಯಂ, ಅಚ್ಯುತ ಬಿದಯಂ, ವರದಾಂಬಿಕಾ ಪರಿಣಿಯಂ, ಸರ್ವದರ್ಶಿನ ಸಂಗ್ರಹ, ಶಿವತತ್ವ ರತ್ನಾಕರ. ಕರ್ನಾಟಕದ ಇತಿಹಾಸದ ರಚನೆಯಲ್ಲಿರುವ ಮೂಲಾಧಾರಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು? 1. ಪ್ರಾಕ್ತಾನು ಶಾಸ್ತ್ರಾಧಾರಗಳು, ಭೂ ಉತ್ಖನನಗಳು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಕಲೆ ಮತ್ತು ವಾಸ್ತುಶಿಲ್ಪಗಳು. 2. ಸಾಹಿತ್ಯಾಧಾರಗಳು ಅಥವಾ ಬರವಣಿಗೆಯ ಆಧಾರಗಳು. 2 ವಿಧ: ಸ್ಥಳೀಯ ಸಾಹಿತ್ಯಾಧಾರಗಳು, ವಿದೇಶಿಯ ಸಾಹಿತ್ಯಾಧಾರಗಳು. ಮೌರ್ಯ ರಾಜ್ಯದ ಸ್ಥಾಪಕರಾರು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತನು ಯಾರನ್ನು ಓಡಿಸಿ ರಾಜ್ಯವನ್ನು ಸ್ಥಾಪಿಸಿದನು? ನಂದರ ಕೊನೆಯ ದೊರೆ ಧನನಂದ. ಚಂದ್ರಗುಪ್ತನಿಗೆ ರಾಜ್ಯ ಸ್ಥಾಪಿಸಲು ನೆರವಾದ ವ್ಯಕ್ತಿ ಯಾರು? ಆತನು ಮೂಲತಃ ಎಲ್ಲಿಯವನು? ಚಾಣಕ್ಯ, ಕೌಟಿಲ್ಯನು, ತಕ್ಷಶಿಲಾ. ಕೌಟಿಲ್ಯನೆಂದು ಖ್ಯಾತಿಯಾಗಿರುವ ಚಾಣಕ್ಯನ ಮೊದಲ ಹೆಸರೇನು? ಆತನ ಕೃತಿ ಯಾವುದು? ವಿಷ್ಣುಶರ್ಮ, ಅರ್ಥಶಾಸ್ತ್ರ. ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದ ವಿದೇಶಿ ರಾಯಭಾರಿ ಯಾರು? ಆತನು ಯಾವ ದೇಶಕ್ಕೆ ಸೇರಿದವನು? ಮೆಗಾಸ್ತನೀಸ್, ಗ್ರೀಕ್. ಚಾಣಕ್ಯನಿಂದ ರಚಿತವಾದ ಅರ್ಥಶಾಸ್ತ್ರಕ್ಕಿರುವ ಮತ್ತೊಂದು ಹೆಸರು ಯಾವುದು? ದಂಡನೀತಿಶಾಸ್ತ್ರ. ಚಂದ್ರಗುಪ್ತನು ಎಲ್ಲಿ ಮರಣ ಹೊಂದಿದನು? ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟ. ಮೌರ್ಯರ ಆಡಳಿತವು ಕರ್ನಾಟಕದ ಯಾವ ಭಾಗದಲ್ಲಿತ್ತು? ಉತ್ತರ ಕರ್ನಾಟಕ. ಗ್ರೀಕ್ ದೊರೆ ಸೆಲ್ಯೂಕಸ್ನೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದ ಮೌರ್ಯ ದೊರೆ ಯಾರು? ಚಂದ್ರಗುಪ್ತ ಮೌರ್ಯ. ಮೆಗಾಸ್ತನೀಸನ ಕೃತಿ ಯಾವುದು? ಯಾವ ಭಾಷೆಯಲ್ಲಿದೆ? ಇಂಡಿಕಾ, ಗ್ರೀಕ್ ಭಾಷೆ. ಚಂದ್ರಗುಪ್ತನಿಗೆ ರಾಜ್ಯ ಸ್ಥಾಪಿಸಲು ನೆರವಾದ ವ್ಯಕ್ತಿ ಯಾರು? ಆತನ ಕೃತಿ ಯಾವುದು? ಚಾಣಕ್ಯ, ಅರ್ಥಶಾಸ್ತ್ರ. ಚಂದ್ರಗುಪ್ತನ ಗುರು ಯಾರು? ಆತನ ಕೃತಿ ಯಾವುದು? ಭದ್ರಬಾಹು, ಕಲ್ಪಸೂತ್ರ.
ಯಾರ ರಾಯಭಾರಿಯಾಗಿ ಮೆಗಾಸ್ತನೀಸನು ಮೌರ್ಯ ಸಾಮ್ರಾಜ್ಯಕ್ಕೆ ಬಂದನು, ಆತನ ಗ್ರಂಥ ಯಾವುದು? ಗ್ರೀಕ್ ದೊರೆ ಸೆಲ್ಯೂಕಸ್ ಇಂಡಿಕಾ. ಚಂದ್ರಗುಪ್ತನು ಅನುಸರಿಸಿದ ಧರ್ಮ ಯಾವುದು? ಆತನು ಯಾರೊಂದಿಗೆ ಕರ್ನಾಟಕಕ್ಕೆ ಬಂದನು? ಜೈನ ಧರ್ಮ. ಭದ್ರಬಾಹು. ಮೊಟ್ಟ ಮೊದಲು ಸ್ಥಾಪಿತವಾದ ಐತಿಹಾಸಿಕ ಸಾಮ್ರಾಜ್ಯ ಯಾವುದು? ರಾಜಧಾನಿಯ ಇಂದಿನ ಹೆಸರೇನು? ಮೌರ್ಯ ಸಾಮ್ರಾಜ್ಯ, ಪಾಟ್ನಾ. ಚಂದ್ರಗುಪ್ತನು ತನ್ನ ಕೊನೆಯ ದಿನಗಳಲ್ಲಿ ಎಲ್ಲಿ ಕಳೆದನು? ಆತನು ಉತ್ತರದಿಂದ ದಕ್ಷಿಣ ಭಾರತಕ್ಕೆ ಬರಲು ಕಾರಣವೇನು? ಶ್ರವಣಬೆಳಗೊಳ ಭವಿಷ್ಯದಲ್ಲಿ ಶ್ಯಾಮಡ ಮರಗಳ ಸಂಭವ. ಚಂದ್ರಗುಪ್ತನು ಎಲ್ಲಿ ಯಾವಾಗ ಸಲ್ಲೇಖ ವ್ರತವನ್ನಾಚರಿಸಿದನು? ಶ್ರವಣಬೆಳಗೊಳದ ಕಾಟವಪುರ ಬೆಟ್ಟ, ಕ್ರಿಸ್ತಪೂರ್ವ 298. ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದ ಮೌರ್ಯ ದೊರೆ ಯಾರು? ಅವನಿಗಿದ್ದ ಬಿರುದು ಯಾವುದು? ಬಿಂದುಸಾರ, ಅಮಿತ್ರಘಾತ. ಬಿಂದುಸಾರನ ನಂತರ ಅಧಿಕಾರಕ್ಕೆ ಬಂದ ದೊರೆ ಯಾರು? ಅಶೋಕ ಮಹಾಶಯ. ಅಶೋಕನು ತನ್ನ ತಂದೆಯ ಕಾಲದಲ್ಲಿ ಯಾವ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿದ್ದನು? ಆವಂತಿ. ಪ್ರಾಚೀನ ಭಾರತದ ಯಾವ ದೊರೆಯನ್ನು ಮಹಾಶಯ ಎಂದು ಕರೆಯಲಾಗಿದೆ? ಮೌರ್ಯ ದೊರೆ ಅಶೋಕ. ಭಾರತದಲ್ಲಿನ ಅಶೋಕನ ಯಾವ 2 ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿವೆ? ವಾಯುವ್ಯ ಭಾಗದಲ್ಲಿನ ಶಾಸನಗಳು. ಅಶೋಕನ ಸಿಂಹಾಸನಾರೋಹಣ ಸಂದರ್ಭದಲ್ಲಿ ತೊಡಕಾಗಿದ್ದ ದಾಯಾದಿ ಯಾರು? ಸುಶೀಮ. ಅಶೋಕನು ಯಾವ ವರ್ಷದಲ್ಲಿ ಅಧಿಕಾರಕ್ಕೆ ಬಂದನು? ಆತನ ಪಟ್ಟಾಭಿಷೇಕವು ಯಾವಾಗ ಆಯಿತು? ಕ್ರಿಸ್ತಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬಂದನು. ಕ್ರಿಸ್ತಪೂರ್ವ 269ರಲ್ಲಿ ಆತನ ಪಟ್ಟಾಭಿಷೇಕ ಆಯಿತು. ಅಶೋಕನನ್ನು ಯಾವುದರ ಪಿತಾಮಹನೆಂದು ಕರೆಯಲಾಗಿದೆ? ಕರ್ನಾಟಕದಲ್ಲಿ ಅವನ ಶಾಸನಗಳು ಯಾವ ಲಿಪಿಯಲ್ಲಿವೆ? ಶಾಸನಗಳ ಪಿತಾಮಹ, ಬ್ರಾಹ್ಮಿ ಲಿಪಿ. ಅಶೋಕನನ್ನು ಪರಿವರ್ತಿಸಿದ ಪ್ರಮುಖ ಘಟನೆ ಯಾವುದು? ಆ ಘಟನೆ ಯಾವಾಗ ಜರುಗಿತು? ಕಳಿಂಗ ಯುದ್ಧ, ಕ್ರಿಸ್ತಪೂರ್ವ 261. ಅಶೋಕನ ಸಮಕಾಲೀನ ದಕ್ಷಿಣದ ರಾಜ್ಯಗಳಾವುವು? ಪೂರ್ವ ಚೋಳರು, ಪಾಂಡ್ಯರು, ಪಲ್ಲವರು, ಚೇರರು. ಅಶೋಕನ ಶಾಸನಗಳು ದೊರೆತಿರುವ ಕರ್ನಾಟಕದಲ್ಲಿನ ಜಿಲ್ಲೆಗಳನ್ನು ಹೆಸರಿಸಿ. ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಕೊಪ್ಪಳ. ಚಿತ್ರದುರ್ಗದ ಯಾವ ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ದೊರೆತಿವೆ? ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗ ರಾಮೇಶ್ವರ. ರಾಯಚೂರು ಜಿಲ್ಲೆಯ ಯಾವ ಸ್ಥಳದಲ್ಲಿ ಅಶೋಕನ ಶಾಸನಗಳು ಲಭಿಸಿವೆ? ಗವಿಮಠ, ಪಾಲ್ಕಿಗೊಂಡ. ಮಶ್ಕಿ ಶಾಸನವು ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ಕೊಪ್ಪಳ ಜಿಲ್ಲೆ. ಬಳ್ಳಾರಿ ಹಾಗೂ ಗುಲ್ಬರ್ಗ ಜಿಲ್ಲೆಯ ಯಾವ ಸ್ಥಳದಲ್ಲಿ ಅಶೋಕನ ಶಾಸನಗಳು ಕಂಡುಬಂದಿವೆ? ನಿಟ್ಟೂರು, ಉದೇಗೋಳ ಹಾಗೂ ಸನ್ನತಿ. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ? ಬ್ರಾಹ್ಮಿ ಲಿಪಿ. ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ಬರೆದಿವೆ? ಯಾವ ಶಾಸನವು ದೇವನಾಂಪ್ರಿಯ ಅಶೋಕನೆಂದು ಕರೆದಿದೆ? ಪ್ರಾಕೃತ ಮಸ್ಕಿ ಶಾಸನ. ರಾಜ್ಯದಲ್ಲಿ ದೊರೆತಿರುವ ಅಶೋಕನ ಶಾಸನಗಳ ಸ್ಥಳಗಳನ್ನು ತಿಳಿಸಿ. ಕೊಪ್ಪಳದ ಮಸ್ಕಿ, ರಾಯಚೂರಿನ ಗವಿಮಠ, ಪಾಲ್ಕಿಗೊಂಡ, ಚಿತ್ರದುರ್ಗದ ಬ್ರಹ್ಮಗಿರಿ, ಜಟಿಂಗ ರಾಮೇಶ್ವರ, ಸಿದ್ದಾಪುರ, ಗುಲ್ಬರ್ಗದ ಸನ್ನತಿ, ಬಳ್ಳಾರಿಯ ನಿಟ್ಟೂರು, ಉದೇಗೋಳಂ. ಮೌರ್ಯನ ಕಾಲದ ಪ್ರಾಂತ್ಯಾಧಿಕಾರಿಗೆ ಏನೆನ್ನುತ್ತಿದ್ದರು? ಮಹಾಮಾತ್ರರು. ಅಶೋಕನ ಕಾಲದಲ್ಲಿನ ನ್ಯಾಯ ತೀರ್ಮಾನ ನೀಡುವ ಅಧಿಕಾರಿಗಳಿಗೆ ಇದ್ದ ಪದನಾಮ ಯಾವುದು? ವೈಚಾರಿಕ ಮಹಾಮಾತ್ರರು. ಅಶೋಕನ ರಾಜ್ಯದಲ್ಲಿದ್ದ ಮಹಿಳೆಯರ ಯೋಗಕ್ಷೇಮಾಧಿಕಾರಿಗಳಾಗಿದ್ದ ಪರನಾಮ ಯಾವುದು? ಶ್ರೀ ಅಧ್ಯಕ್ಷಿಣಿ ಮಹಾಮಾತ್ರರು. ಮೌರ್ಯ ಸಾಮ್ರಾಜ್ಯದಲ್ಲಿ ಹಣದ ಹೆಸರೇನು? ಪಣ, ನಿಷ್ಕ. ಮೌರ್ಯರ ರಾಜಧಾನಿ ಯಾವುದು? ಅದರ ಪ್ರಸ್ತುತ ಹೆಸರೇನು? ಯಾವ ರಾಜ್ಯದಲ್ಲಿದೆ? ಪಾಟಲಿಪುತ್ರ, ಪಾಟ್ನಾ, ಬಿಹಾರ. ಚಂದ್ರಗುಪ್ತನನ್ನು ಕುರಿತ ಸಂಸ್ಕೃತ ನಾಟಕ ಯಾವುದು? ಅದನ್ನು ರಚಿಸಿದವರು ಯಾರು? ಮುದ್ರಾ ರಾಕ್ಷಸ, ವಿಶಾಖದತ್ತ. ಮೌರ್ಯರ ಆಡಳಿತ ಭಾಷೆ ಯಾವುದು? ಲಾಂಛನವನ್ನು ತಿಳಿಸಿ. ಪ್ರಾಕೃತ, ನವಿಲು. ಮೌರ್ಯರ ಕಾಲದ ಪ್ರಸಿದ್ಧವಾದ ಬೌದ್ಧ ಮತ್ತು ಜೈನ ಕೇಂದ್ರಗಳಾವುವು? ಬನವಾಸಿ ಮತ್ತು ಶ್ರವಣಬೆಳಗೊಳ. ಅಶೋಕನ ಕಾಲದ 2 ಪ್ರಮುಖ ಆಡಳಿತ ಕೇಂದ್ರಗಳನ್ನು ಹೆಸರಿಸಿ. ಅವುಗಳ ಇಂದಿನ ಹೆಸರೇನು? ತೋಸಳಿ, ಸುವರ್ಣಗಿರಿ, ಕನಕಗಿರಿ, ಇಸಿಲ ಬ್ರಹ್ಮಗಿರಿ.
ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ದೊರೆ ಯಾರು? ಅದನ್ನು ಸ್ವೀಕರಿಸಲು ಸೂಚಿಸಿದವರಾರು? ಅಶೋಕ ಮಹಾಶಯ, ಬೌದ್ಧಯತಿ, ಉಪಗುಪ್ತ. ಅಶೋಕನ ಕಾಲದಲ್ಲಿ ಎಷ್ಟನೇ ಬೌದ್ಧ ಸಮ್ಮೇಳನ ಜರುಗಿತು? ಅದು ಎಲ್ಲಿ, ಯಾರ ಅಧ್ಯಕ್ಷತೆಯಲ್ಲಿ ಜರುಗಿತು? ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರ, ಮುಗ್ಗಲಿಪುತ್ರ, ತಿಸ್ಯ. ಮೂರನೇ ಬೌದ್ಧ ಸಮ್ಮೇಳನವು ಯಾವಾಗ ಜರುಗಿತು? ಅದರಲ್ಲಿ ತೆಗೆದುಕೊಂಡ ಪ್ರಮುಖ ನಿರ್ಣಯವೇನು? ಕ್ರಿಸ್ತಪೂರ್ವ 234 ಬೌದ್ಧ ಧರ್ಮ ಹರಡಲು ಹೊರರಾಷ್ಟ್ರಗಳಿಗೂ ಕಳುಹಿಸುವ ನಿರ್ಣಯ. ಅಶೋಕನು ಧರ್ಮ ಬೋಧನೆಗಾಗಿ ಸಿಲೋನಿಗೆ ಕಳುಹಿಸಿದ ಮಕ್ಕಳ ಹೆಸರೇನು? ಸಂಘಮಿತ್ರೆ ಮತ್ತು ಮಹೇಂದ್ರ. ಅಶೋಕ ಮಹಾಶಯನ ತಾಯಿ ಯಾರು? ಆತನ ಯಾರಾದರಿಬ್ಬರ ರಾಣಿಯರ ಹೆಸರನ್ನು ತಿಳಿಸಿ. ಸುಭದ್ರಾಂಗಿ, ಕಾರುವಾಂಕಿ ಮತ್ತು ತಿಸ್ಸರಕ್ಕ. ಅಶೋಕನ ಇಷ್ಟದೇವತೆ ಯಾವುದು? ಇದನ್ನು ತಿಳಿಸುವ ಆಧಾರ ಯಾವುದು? ಶಿವ, ಕಲ್ಯಾಣನ ರಾಜತರಂಗಿಣಿ. ಕಲ್ಯಾಣ ರಾಷ್ಟ್ರವನ್ನಾಗಿ ಪರಿವರ್ತಿಸಿದ ಮೌರ್ಯ ದೊರೆ ಯಾರು? ಆಳ್ವಿಕೆಯಲ್ಲಿದ್ದ ಪ್ರಾಂತ್ಯಗಳ ಸಂಖ್ಯೆ ಎಷ್ಟು? ಅಶೋಕ ಮಹಾಶಯ, 5. ಅಶೋಕನ ಕಾಲದಲ್ಲಿದ್ದ ದಕ್ಷಿಣ ಭಾಗದ ರಾಜಧಾನಿ ಯಾವುದು? ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ಸುವರ್ಣಗಿರಿ, ರಾಯಚೂರು. ಮೌರ್ಯರ ಕೊನೆ ದೊರೆ ಯಾರು? ಮೌರ್ಯರ ಆಡಳಿತವನ್ನು ಕೊನೆಗಾಣಿಸಿದವರ್ಯಾರು? ಬೃಹದ್ರಥ, ಶುಂಗ ಸಂತತಿಯ ಪುಷ್ಯಮಿತ್ರ ಶುಂಗ. ಮಷ್ಕಿ ಶಾಸನವನ್ನು ಯಾರು ಯಾವಾಗ ಬೆಳಕಿಗೆ ತಂದರು? ಗಣಿ ಇಂಜಿನಿಯರ್ ಆದ ಸಿ ಬೇಫನ್ 1915ರಲ್ಲಿ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವುದನ್ನು ಪ್ರಮುಖವಾಗಿ ತಿಳಿಸುತ್ತವೆ? ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಏಳಿಗೆ, ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆಡಳಿತ ಸಂಘಟನೆ, ನೈತಿಕ ಮೌಲ್ಯಗಳ ಬೋಧನೆ. ಚಂದ್ರಗುಪ್ತ ಮೌರ್ಯನು ಕರ್ನಾಟಕದಲ್ಲಿ ಕಳೆದ ಘಟನೆಯನ್ನು ತಿಳಿಸಿ. ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ದೊರೆಯಾದ ಚಂದ್ರಗುಪ್ತ ಮೌರ್ಯನ ಜೈನ ಗುರು ಹಾಗೂ ಜೈನ ಧರ್ಮದ ಕೊನೆಯ ಶ್ರುತ ಕೇವಲಿಯಾದ ಭದ್ರಬಾಹುವು ಉತ್ತರ ಭಾರತದಲ್ಲಿ 12 ವರ್ಷಗಳ ಕಾಲ ಭೀಕರ ಕ್ಷಾಮ ಸಂಭವಿಸಬಹುದೆಂದು ಭವಿಷ್ಯವನ್ನು ನುಡಿದನು. ಇದನ್ನು ಕೇಳಿದ ಮೌರ್ಯನು ಕೆಲ ಸಮಾನ ಮನಸ್ಕರು ಹಾಗೂ ಕುರು ಭದ್ರಬಾಹುವಿನೊಂದಿಗೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ತಾಲೂಕಿನ ಕಾತವಪುರಿ ಎಂಬ ಪ್ರಾಚೀನ ಹೆಸರನ್ನೊಂದಿದ್ದ ಶ್ರವಣಬೆಳಗೊಳದ ಕಟಕಪುರ ಅಥವಾ ಕಳಪ್ಪು ಎಂಬ ಬೆಟ್ಟದಲ್ಲಿ ನೆಲೆಯಾಗಿ ನಿಂತು ತನ್ನ ಗುರುವಿನೊಂದಿಗೆ ಸಲ್ಲೇಖನ ವ್ರತವನ್ನು ಕ್ರಿಸ್ತಪೂರ್ವ 298ರಲ್ಲಿ ಆಚರಿಸಿದನು. ಅಲ್ಲೇ ಸಮೀಪದ ಅವನ ಹೆಸರಿರುವ ಚಂದ್ರಗಿರಿ ಬೆಟ್ಟದಲ್ಲಿ ದೇಹತ್ಯಾಗ ಮಾಡಿದನು. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳ ಸ್ಥಳಗಳನ್ನು ಹಾಗೂ ಅವುಗಳ ಮಹತ್ವವನ್ನು ತಿಳಿಸಿ. ಮೌರ್ಯ ಸಾಮ್ರಾಜ್ಯದ ಪ್ರಮುಖ ದೊರೆಯಾದ ಅಶೋಕನನ್ನು ಪ್ರಾಚೀನ ಭಾರತದ ದೊರೆಗಳಲ್ಲೇ ಮಹಾಶಯ ಎಂದು ಕರೆಯಲಾಗಿದೆ. ಭಾರತದ ಶಾಸನಗಳ ಪಿತಾಮಹನಾದ ಅಶೋಕನ ಶಾಸನಗಳು ಕೊಪ್ಪಳದ ಮಾಸ್ಕಿ, ರಾಯಚೂರಿನ ಗವಿಮಠ, ಪಾಲ್ಕಿಗೊಂಡ, ಚಿತ್ರದುರ್ಗದ ಬ್ರಹ್ಮಗಿರಿ, ಜಟಿಂಗ ರಾಮೇಶ್ವರ, ಸಿದ್ದಾಪುರ, ಬಳ್ಳಾರಿಯ ನಿಟ್ಟೂರು, ಉದಯಗೋಳಂ ಹಾಗೂ ಗುಲ್ಬರ್ಗಾದ ಸನ್ನತಿ ಇವುಗಳಲ್ಲಿ ದೊರೆತಿವೆ. ಈ ಶಾಸನಗಳೆಲ್ಲವೂ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿದ್ದು ಭಾಷೆ ಪ್ರಾಕೃತವಾಗಿದೆ. ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕನೆಂದು ಹೇಳಿದರೆ, ಉಳಿದ ಶಾಸನಗಳಲ್ಲಿ ಅಶೋಕನನ್ನು ಪ್ರಿಯದರ್ಶಿನಿ, ದೇವನಾಂಪ್ರಿಯ ಎಂದು ಸಂಬೋಧಿಸಿದೆ. ಈ ಎಲ್ಲಾ ಶಾಸನಗಳಿಂದ ಈ ಕೆಳಗಿನ ಮಹತ್ವವು ತಿಳಿದು ಬರುತ್ತದೆ. ಕರ್ನಾಟಕದ ಉತ್ತರ ಭಾಗ ಅಶೋಕನ ಸಾಮ್ರಾಜ್ಯಕ್ಕೆ ಸೇರಿರುವುದು ತಿಳಿಯುತ್ತದೆ. 2. ರಾಯಚೂರು ಜಿಲ್ಲೆಯ ಅಂದಿನ ಸುವರ್ಣಗಿರಿ, ಕನಕಗಿರಿ, ತೋಸಳಿ ಚಿತ್ರದುರ್ಗದ ಇಸಿಲ, ಬ್ರಹ್ಮಗಿರಿ ಮೌರ್ಯ ಸಾಮ್ರಾಜ್ಯದ ದಕ್ಷಿಣ ಭಾಗದ ಪ್ರಮುಖ ಆಡಳಿತ ಕೇಂದ್ರ ಪ್ರಾಂತ್ಯಗಳಾಗಿದ್ದವು. 3. ಸುವರ್ಣಗಿರಿಯು ದಕ್ಷಿಣ ಭಾಗದ ಮೌರ್ಯ ಸಾಮ್ರಾಜ್ಯಕ್ಕೆ ಪ್ರಮುಖ ರಾಜಧಾನಿಯಾಗಿತ್ತು ಹಾಗೂ ಅಲ್ಲಿಯ ಪ್ರಾಂತ್ಯಾಧಿಕಾರಿಯಾದ ಆರ್ಯಪುತ್ರ ಎಂಬುವನು ಮೌರ್ಯ ದೊರೆ ಅಶೋಕನ ನಿರ್ದೇಶನದಂತೆ ಆಡಳಿತ ನಡೆಸುತ್ತಿದ್ದನು. 4. ಈ ಎಲ್ಲಾ ಶಾಸನಗಳಿಂದ ಬೌದ್ಧ ಧರ್ಮವು ಅಶೋಕನ ಕಾಲದಲ್ಲಿ ಕರ್ನಾಟಕದಲ್ಲಿ ಬಹಳವಾಗಿ ಹರಡಿರುವುದು ತಿಳಿಯುತ್ತದೆ. ಅಶೋಕನು ರಾಜ್ಯದ ಜನತೆ ಮತ್ತು ರಾಜರು ಪಾಲಿಸಬೇಕಾದ ನೈತಿಕ ಮೌಲ್ಯಗಳನ್ನು ತನ್ನ ಶಾಸನಗಳಲ್ಲಿ ತಿಳಿಸಿದ್ದಾನೆ. 1. ತಂದೆ ತಾಯಿಗಳನ್ನು ಗೌರವಿಸುವುದು. 2. ಗುರು ಹಿರಿಯರನ್ನು ಗೌರವಿಸಬೇಕು. 3. ಇತರ ಜೀವಿಗಳ ಬಗ್ಗೆ ಗೌರವ ತೋರಬೇಕು. 4. ಸತ್ಯವನ್ನು ನುಡಿಯಬೇಕು. 5. ನೆರೆಹೊರೆಯವರೊಂದಿಗೆ ಪ್ರೀತಿಯಿಂದಿರಬೇಕು. ಕರ್ನಾಟಕದಲ್ಲಿ ಅಶೋಕನ ಆಡಳಿತವನ್ನು ತಿಳಿಸಿ. ಅಶೋಕ ಮಹಾಶಯ ಕ್ರಿಸ್ತಪೂರ್ವ 273 ರಿಂದ 232. ಪ್ರಾಚೀನ ಭಾರತದ ದೊರೆಗಳಲ್ಲೇ
ಮಹಾಶಯ ಎಂದೆನಿಸಲ್ಪಟ್ಟ ಪ್ರಮುಖ ಮೌರ್ಯ ದೊರೆಯಾದ ಅಶೋಕನು ಕರ್ನಾಟಕದ ಉತ್ತರ ಭಾಗದಲ್ಲಿ ಆಡಳಿತ ಸ್ಥಾಪಿಸಿದ್ದನು ಎಂಬುದಾಗಿ ಆತನಿಗೆ ಸೇರಿದ ಶಾಸನಗಳಿಂದ ತಿಳಿದುಬರುತ್ತದೆ. ರಾಯಚೂರಿನ ಸುವರ್ಣಗಿರಿ, ಕನಕಗಿರಿ, ಚಿತ್ರದುರ್ಗದ ಇಸಿಲ, ಬ್ರಹ್ಮಗಿರಿ ಇವು ಆಡಳಿತದ ಪ್ರಮುಖ ಕೇಂದ್ರಗಳಾಗಿದ್ದವು. ಸುವರ್ಣಗಿರಿಯು ಮೌರ್ಯರ ದಕ್ಷಿಣ ಭಾರತದ ರಾಜಧಾನಿಯೂ ಆಗಿತ್ತು. ಈ ಪ್ರಾಂತ್ಯಗಳ ಪ್ರಾಂತ್ಯಾಧಿಕಾರಿಗಳನ್ನು ಮಹಾಮಾತ್ರರು ಎಂದು ಕರೆಯಲಾಗಿದ್ದು, ಇವರು ರಾಜರ ಆದೇಶದಂತೆ ಅಲ್ಲಿಯ ಜನೋಪಕಾರ್ಯಗಳನ್ನು ಮಾಡುತ್ತಿದ್ದರು. ತನ್ನ ರಾಜ್ಯವನ್ನು ಕಲ್ಯಾಣ ರಾಜ್ಯವನ್ನಾಗಿರಿಸುವ ಗುರಿಯನ್ನೊಂದಿದ ಸೃಜನಶೀಲರಾದ ಅಶೋಕ ಮಹಾಶಯನು ತನ್ನ ಶಾಸನಗಳಲ್ಲಿ ತಿಳಿಸಿರುವಂತೆ ಆಡಳಿತದಲ್ಲಿ ನೈತಿಕ ಮೌಲ್ಯಗಳನ್ನು ಅಳವಡಿಸಿದನು. ಅಲ್ಲದೆ ನ್ಯಾಯ ತೀರ್ಮಾನ ನೀಡಲು ವೈಚಾರಿಕ ಮಹಾಮಾತ್ರರು ಎಂಬುವ ಅಧಿಕಾರಿಗಳನ್ನು ನೇಮಿಸಿದ್ದನು. ಅಲ್ಲದೆ ಸ್ತ್ರೀ ಅಧ್ಯಕ್ಷಿಣಿ ಮಹಾಮಾತ್ರರು ಎಂದು ಕರೆಯಲಾಗಿರುವ ಅಧಿಕಾರಿಗಳಿದ್ದು, ಇವರು ಮಹಿಳೆಯರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.